ಹಾಗೆಯೇ ಈ 300 ವರ್ಷಗಳ ಕಾಲ ಆಳಿದಂತಹ ಇಂಥ ಒಂದು ಅರಸು ಮನೆತನದ ಸುಪ್ರಸಿದ್ಧ ವ್ಯಕ್ತಿ ಹನುಮಪ್ಪ ನಾಯಕನ ಪ್ರತಿಮೆ ನಮ್ಮಲ್ಲಿ ಎಲ್ಲೂ ಇಲ್ಲ. ಅಂತಹ ಒಂದು ಪ್ರತಿಮೆ ಇವತ್ತು ಹನುಮಪ್ಪ ನಾಯಕ ಆಳಿದಂತಹ ಅನಂತಪುರ, ಬಳ್ಳಾರಿ, ಹೊಸಪೇಟೆ, ಕುರುಗೋಡು ಇಲ್ಲೆಲ್ಲ ಆ ಪ್ರತಿಮೆಗಳ ನಿರ್ಮಾಣ ಆಗಬೇಕಾಗಿದೆ. ಅಷ್ಟೇ ಅಲ್ಲ, ಸಣ್ಣ ಪುಟ್ಟ ಅರಸರ ಹೆಸರಿನಲ್ಲಿಯೂ ಕೂಡ ಇವತ್ತು ಪ್ರಶಸ್ತಿಗಳನ್ನ ಕೊಡ್ತಾ ಇದ್ದಾರೆ. ಹಂಡೆ ಹನುಮಪ್ಪ ನಾಯಕನ ಹೆಸರಿನಲ್ಲಿಯೂ ಕೂಡ ರಾಜ್ಯ ಸರ್ಕಾರ ಮತ್ತು ಶ್ರೀಮಠ ಇವುಗಳಿಂದ ಪ್ರಶಸ್ತಿ ಕೊಡ್ತಕ್ಕಂಥ ಒಂದು ಕೆಲಸ ಆಗಬೇಕಾಗಿದೆ. ಹಾಗೆ ಪ್ರತಿಷ್ಠಾನ ಅನ್ನೋದು ಆಗಬೇಕಾಗಿದೆ. ಹಲವಾರು ಜನ ಸುಪ್ರಸಿದ್ಧರ ಹೆಸರಿನೊಳಗೆ ಸಾಹಿತಿಗಳಿರ್ಬೋದು, ಕಲಾವಿದರಿರ್ಬೋದು ಅಥವಾ ರಾಜವಂಶಸ್ಥರಿರ್ಬೋದು, ಅವರ ಹೆಸರಿನಲ್ಲಿ ಇವತ್ತು ಪ್ರತಿಷ್ಠಾನಗಳು ಆಗಿವೆ. ಅದೇ ರೀತಿ ಹಂಡೆ ಹನುಮಪ್ಪ ನಾಯಕನ ಹೆಸರಿನಲ್ಲಿಯೂ ಕೂಡ ಪ್ರತಿಷ್ಠಾನ ರಚನೆ ಆಗಬೇಕಾಗಿದೆ. ಕೆಂಪೇಗೌಡರ ಹೆಸರಿನಲ್ಲಿ ಜಯಂತಿ ಆಚರಣೆ ಉತ್ಸವಗಳು ನಡೆಯುವ ಹಾಗೆ ಇವತ್ತು ಈ ಸ್ಥಳಗಳಲ್ಲಿ ಹಂಡೆ ಹನುಮಪ್ಪ ನಾಯಕನ ಹೆಸರಿನಲ್ಲಿಯ ಜಯಂತಿ ಆಚರಣೆಗಳು ಕೂಡ ಆಗಬೇಕಾಗಿದೆ. ಆ ಹಂಡೆ ಹನುಮಪ್ಪ ನಾಯಕನ ವಂಶಜರು ಮತ್ತು ಈ ಶ್ರೀಮಠ, ಆ ಗುರು ಪರಂಪರೆಗೆ ಸೇರಿದಂತಹ ಈ ಶ್ರೀಮಠ ಇವುಗಳ ಕೂಡ ಬಗ್ಗೆ ಅಧ್ಯಯನಗಳು ಆಗುವಂಥದ್ದು, ಪ್ರಕಟಣೆಗಳಾಗ್ತಕ್ಕಂಥದ್ದು ನಡೀಬೇಕಾಗಿದೆ. ಆ ಮನೆತನಕ್ಕೆ ಸಂಬಂಧಿಸಿದಂತಹ ಮತ್ತು ಶ್ರೀಮಠಕ್ಕೆ ಸಂಬಂಧಿಸಿದಂತಹ ಕೃತಿಗಳ ಕುರಿತಾದಂತಹ ಗ್ರಂಥಾಲಯಗಳಾಗಬೇಕು, ವಸ್ತು ಸಂಗ್ರಹಾಲಯಗಳಾಗಬೇಕು. ಹಾಗೆಯೇ 6 ಜನ ಸೋದರಿಯರ ಹೆಸರಿನಲ್ಲಿ ಹಂಡೆ ಹನುಮಪ್ಪ ನಾಯಕ ಭಾವಿಗಳನ್ನು ತೋಡಿಸಿ ಸಮಾಜಮುಖಿಯಾದಂತಹ ಸಾಮಾಜಿಕ ಕಾರ್ಯವನ್ನು ಮಾಡಿದ ಹಾಗೆಯೇ ಇವತ್ತು ಅವರ ಹೆಸರಿನಲ್ಲಿ, ಆ ಸೋದರಿಯರ ಹೆಸರಿನಲ್ಲಿ ಹಂಡೆ ಹನುಮಪ್ಪ ನಾಯಕ ಮತ್ತು ಅವನ ವಂಶಜರ ಹೆಸರಿನಲ್ಲಿ ಶಾಲೆ ಕಾಲೇಜುಗಳಿಗೆ ಹೆಸರಿಡುವಂತಾಗಬೇಕು. ಆ ಮೂಲಕ ಶ್ರೀಮಠದ ಹೆಸರು, ಶ್ರೀಮಠವನ್ನ ರಾಜಗುರುಗಳನ್ನಾಗಿ ಮಾಡಿದಂತಹ ಆ ಹಂಡೆ ಹನುಮಪ್ಪ ನಾಯಕನ ಹೆಸರು ಚಿರಸ್ಥಾಯಿಯಾಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನಾನು ತಮ್ಮೆಲ್ಲರಲ್ಲಿ ಹರಗುರು ಚರಮೂರ್ತಿಗಳಲ್ಲಿ ಮತ್ತು ಭಕ್ತಾದಿಗಳಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ.